ಇತ್ತು, ಆದರೆ ಅವನಿಗೆ ಭಯ ಇತ್ತು. ಈ ಮಧು ಎಂಬ ಹುಡುಗನಿಗೆ ದಿನಾಲು ಸೈಕಲ್ನಲ್ಲಿ ಹೋಗುತ್ತಿದ್ದನು. ಅವನು ಹೋಗುವುದನ್ನು ಕಂಡು ರವಿಗೆ ತುಂಬಾ ಆಸೆಯಾಗಿತ್ತು ಸೈಕಲ್ನಲ್ಲಿ ಹೋಗಬೇಕೆಂದು. ಆದರೆ ಅವರ ಅಮ್ಮ, ನೀನು ಹೋಗಬೇಡ, ಯಾಕಂದ್ರೆ ನೀನು ಶಾಲೆಯಲ್ಲಿ ಹೋಗಕತ್ತಿದ್ದಂದ್ರ ಸೈಕಲ್ನಿಂದ ಕೆಳಗೆ ಹೇಳ್ತಾಳ. ಅವಾಗ ಅವನು ಅಮ್ಮ ಹೇಳಿದ ಸೈಕಲ್ನಲ್ಲಿ ಹೋಗಲ್ಲ, ದಿನಾಲು ಬಸ್ನಲ್ಲಿ ಹೋಗ್ತಾನೆ. ಒಂದು ದಿನ ರವಿಗೆ ತುಂಬಾ ಆಸೆ ಆಗುತ್ತೆ, ನಾನು ಸೈಕಲ್ನಲ್ಲಿ ಹೋಗ್ಬೇಕಂತ. ಅವನು ಹೆಂಗಾದ್ರೂ ಮಾಡಿ ಅವರ ಅಮ್ಮನ ಪರ್ಮಿಷನ್ ಕೇಳ್ತಾನ. ಅವರ ಅಮ್ಮನಿಗೆ, ಅಮ್ಮ ನಾನು ನಾಳೆ ಸೈಕಲ್ನಲ್ಲಿ ಶಾಲೆಗೆ ಹೋಗಬಹುದಾ ಅಂತ ಕೇಳ್ತಾನ. ಅವಾಗ ಅಮ್ಮ, ಬೇಡ ಮಗ, ಮತ್ತೆ ನೀನು ಸೈಕಲಿಂದ ಕೆಳಗೆ ಬಿದ್ದೆ ಅಂದ್ರೆ ಪೆಟ್ಟಾಗುತ್ತೆ, ಮತ್ತೆ ಶಾಲೆ ಬಿಡಬೇಕಾಗುತ್ತೆ ಅಂತ ಹೇಳ್ತಾಳ. ಮತ್ತೇನೇನು ವಿಶೇಷ ಮತ್ತೇನೇನು ಇಷ್ಟ ಆಯ್ತು ಅದ್ರೊಳಗೆ ನಿಮ್ಗೆ? ನಿಗೇನು ಇಷ್ಟ ಆಯ್ತು? ಕತೆ ಭಾಳ ಚೆನ್ನಾಗಿ ಚೆನ್ನಾಗಿ ಏನು ಇಷ್ಟ ಆಯ್ತು ನಿಮ್ಗೆ ಅದ್ರೊಳಗೆ? ನಾವು ಯಾವಾಗಲೂ ಮುಂದೆ ಹೋಗ್ಬೇಕು, ಆತ್ಮವಿಶ್ವಾಸದಿಂದಿರಬೇಕು ಅಂತ. ಆತ್ಮವಿಶ್ವಾಸದಿಂದ ಅದಕ್ಕೆ ಆತ್ಮವಿಶ್ವಾಸ. ನೋಡು, ನಾವು ಓದ್ಬೇಕಾದ್ರೆ ಏನ್ ಮಾಡ್ಬೇಕು? ಅವಾಗ ಏನ್ ಮಾಡ್ಕೋಬೇಕು? ಆತ್ಮವಿಶ್ವಾಸವಾಗಿ ಓದ್ಬೇಕು, ಬೇಸರ ಮಾಡ್ಕೊಂಡು ಹೋಗ್ಬಾರ್ದಂತ. ಮತ್ತೇನೇನಲ್ಲ